ನಮ್ಮ ಒಟ್ಟು ಇಲ್ಲೆಯ ನಮ್ ಸಾವು ಇಲ್ಲೆಯ ಈ ಪರಿಸರಕ್ಕೆ ನೇತಾಕೊಂಡು ಇಲ್ಲೆಯಲ್ಲ. ಹಾಯ್ ಬಂಧುಗಳೇ, ಹೇಗಿದ್ದೀರಾ? ನಾನು ನಿಮ್ಮವನು. ಇದು ವಿಚಾರ ಸಂಜೆ. ಮಾನ್ಸೂನ್ ಬಂದಿದೆ, ಎಲ್ಲ ಕಡೆ ಮಳೆ ಆರ್ಭಟ ಕೂಡ ಹೆಚ್ಚಾಗಿದೆ. ಅದರಲ್ಲೂ ನಮ್ಮ ದಕ್ಷಿಣದ ರಾಜ್ಯಗಳಾದಂತಹ ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ ಹಲವಾರು ಕಡೆ ವಿಪರೀತ ಮಳೆಗಳು. ಈ ಮಳೆಗೆ ನಮ್ಮ ಜನಗಳು ಸುಸ್ತಾಗಿರೋದಂತೂ ನಿಜ. ಸರ್ಕಾರಗಳಂತೂ ಏನೂ ಮಾಡೋಕ್ಕಾಗ್ದಿರ ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾವೆ. ಮಳೆ ಮತ್ತು ಪ್ರಕೃತಿನ ಯಾರಿಂದಲೂ ತಡೆಯೋಕ್ಕೆ ಆಗಲ್ಲ ಅನ್ನೋದು ಎಷ್ಟು ನಿಜಾನೋ, ಅದೇ ರೀತಿ ದೂಷಣೆ ಮಾಡೋದು ಕೂಡ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಗುರು. ಆಯಾ ಕಾಲಕ್ಕೆ ಏನಾಗಬೇಕೋ ಅದು ಆಗ್ತಾನೆ ಇದೆ. ಈಗ ಅಸಲಿ ಮ್ಯಾಟ್ರಿಗೆ ಬರೋದಾದರೆ, ಮೊನ್ನೆ ಮಳೆಗೆ ತತ್ತರಿಸಿ ಅಂಕೋಲಾ ಗುಡ್ಡ ಕುಸಿದು 16 ಜನ ಸತ್ತಿದ್ದಾರೆ ಮತ್ತು ಇನ್ನೂ ಕೆಲವರು ಮಿಸ್ಸಿಂಗು. ಅವ್ರ ಹುಡುಕಾಟ ಸಹ ಇನ್ನೂ ನಡೀತಾನೆ ಇದೆ. ಆದರೆ ನಿನ್ನೆ ಅಂದರೆ ಮಂಗಳವಾರ ದೇವರನಾಡು ಅಂತಲೇ ಕರೆಯೋ ಕೇರಳದ ವಯನಾಡುವಿನಲ್ಲಿ ಮತ್ತೊಂದೇ ಅಂಕೋಲಾ ರೀತಿಯ ಭಾರೀ ಪ್ರಮಾಣವಾದ ಗುಡ್ಡ ಕುಸಿದು ಇದುವರೆಗೂ 142 ಜನ ಸತ್ತಿದ್ದಾರೆ ಅನ್ನೋದು ಈ ಕ್ಷಣದ ಮಾಹಿತಿ. ಹಾಗೂ NDRF ತಂಡದಿಂದ ಇನ್ನೂ ಕಾರ್ಯಾಚರಣೆ ನಡೀತಾನೆ ಇದೆ. ಇದನ್ನೆಲ್ಲ ಸೈಡಿಗಿಟ್ರೆ ಇಲ್ಲಿ ಸರ್ಕಾರದ ಹೊಣೆ ಏನು ಅಂತ ಕೇಳೋದಾದರೆ, ನಂಗೆ ಗೊತ್ತಿರೋ ಕೆಲವೊಂದು ವಿಷಯ ಇಷ್ಟೇ ಗುರು. ಪ್ರವಾಸಿ ತಾಣಗಳಾದಂತಹ ಈ ವಯನಾಡು, ನಮ್ಮ ಆಗುಂಬೆ, ಚಾರ್ಮಡಿ ಘಾಟ್ ಹೀಗೆ ಸುಮಾರು ಕಡೆಗಳಲ್ಲಿ ಈಗಿನ ಸರ್ಕಾರವಾಗಲಿ ಅಥವಾ ಹಿಂದಿನ ಸರ್ಕಾರಗಳಾಗಲಿ ಅವೈಜ್ಞಾನಿಕ ರಸ್ತೆಗಳು, ಗುಡ್ಡದ ಮೇಲೆ ರೆಸ್ಟೋರೆಂಟು, ಗೆಸ್ಟ್ ಹೌಸು ಅಂತೆಲ್ಲ ಬೇಕಾವು ಬೇಡಗಳನ್ನ ತಗೊಂಡೋಗಿ ಪ್ರವಾಸೋದ್ಯಮ ಅನ್ನೋ ಹೆಸರಲ್ಲಿ ಇಂತಹ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಗುಡ್ಡಗಳನ್ನ ಕಡಿಯದೆ ಮರಗಳನ್ನ ಹಾಳು ಮಾಡಿ ದಾರಿ ನಿರ್ಮಿಸಿ ಅಲ್ಲಿನ ನೈಸರ್ಗಿಕ ಪರಿಸರವನ್ನು ಹಾಳು ಮಾಡ್ತಿರೋ ಈ ಸರ್ಕಾರಗಳ ನೇರ ಹೊಣೆ ಅಂತ ಹೇಳ್ಬೋದು ಅನಿಸುತ್ತೆ. ಹಾಗಂತ ನಾವುಗಳೇನು ಸಾಚ ಅಲ್ಲ. ನಮ್ಮೆಲ್ಲರ ಸ್ವಾರ್ಥಗಳಿಂದ ಎಷ್ಟೋ ಕಾಡುಗಳನ್ನ ನಾಶ ಮಾಡಿ ಅದರ ಮೇಲೆ ಸಮಾಧಿ ಕಟ್ಟಿರೋರು ಸಹ ನಾವೇ. ಇನ್ನಾದರೂ ನಮ್ಮಲ್ಲೇ ಇರೋ ಕೆಲವೊಂದಿಷ್ಟು ಪರಿಸರಗಳ ಸೌಂದರ್ಯ ನೋಡಿ ಖುಷಿ ಪಡೋಣ ಗುರು. ಇದು ಹೀಗೆ ಆದರೆ ಚಾರ್ಮಡಿ ಘಾಟಿಂದ ಹರಿಶ್ಚಂದ್ರ ಘಾಟ್ಗೆ ಬರೋದಕ್ಕೆ ತುಂಬ ಸಮಯ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಈಗ ಸದ್ಯಕ್ಕೆ ಕರ್ನಾಟಕ ಸರ್ಕಾರ ಇದೆಲ್ಲ ನೋಡಿ ಕರಾವಳಿ ಮತ್ತು ಚಿಕ್ಕಮಗಳೂರಿನ ಕೆಲವೆಡೆ ಈ ಗುಡ್ಡದ ಮೇಲೆ ಕಟ್ಟೋ ರೆಸ್ಟೋರೆಂಟ್ಗೆಲ್ಲ ಬ್ರೇಕ್ ಹಾಕೋಕ್ಕೆ ಮುಂದಾಗಿದೆಯಂತೆ. ಇದು ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು. ಮತ್ತು ಯಾರ್ಯಾರು ನಮ್ಮ ಕರಾವಳಿ ಕಡೆ ಇದ್ದೀರೋ ಸ್ವಲ್ಪ ಹುಷಾರಾಗಿರಪ್ಪ. ಜೋಶ್ ಇದೆ ಅಂತ ನೀರಿಗಿಳಿದ್ರೆ ಹುಡ್ಕೋಕೆ ಒಂದು ವಾರ ಆದರೂ ಬೇಕಾಗುತ್ತೆ. ಚಿಕ್ಕಮಗಳೂರು, ಚಾರ್ಮಡಿ ಘಾಟು, ಮಂಗಳೂರು, ಮಡಿಕೇರಿಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಇನ್ನು ನಮ್ಮ ಉಡುಪಿ, ಕಾಪು, ಮಲ್ಪೆ ಕಡೆ ಆರೆಂಜ್ ಅಲರ್ಟ್ ಆಗಿದೆ. ಟ್ರಿಪ್ ಹೋಗೋರೆಲ್ಲ TV ನೋಡಿಕೊಂಡು ಮನೇಲಿದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತಪ್ಪ. ಈಗ ಕುಸ್ದಿರೋ ಗುಡ್ಡದ ಕತೆ ಮತ್ತೆ ಮರುಕಳಿಸೋದು ಬೇಡ ಅಂತ ನನ್ನ ಅನಿಸಿಕೆ. ಈಗ ಮಿಸ್ ಆಗಿರೋರೆಲ್ಲ ಸಿಗಲಿ ಅನ್ನೋ ಮನಸ್ಸಿಂದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.